ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಲ್ಲ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಯೂಟ್ಯೂಬಲ್ಲಿ ಒಂದು ಸಣ್ಣ ಹೊಸ ಅಪ್ಡೇಟ್ ಬಂದಿದೆ. ಈ ಒಂದು ಅಪ್ಡೇಟ್ ನನಗೆ ತುಂಬ ಇಷ್ಟ ಆಯಿತು. ಬಟ್ ಯೂಟ್ಯೂಬರು ಯಾವುದೇ ರೀತಿ ಒಂದು ಅನೌನ್ಸ್ನ ಮಾಡಿಲ್ಲ ಈ ಥರ ಒಂದು ಅಪ್ಡೇಟ್ ಬಂದಿದೆ ಅಂತ. ನಾನು ಇವತ್ತು ಒಂದು ವೀಡಿಯೋ ನೋಡಬೇಕಾದ್ರೆ ನನಗೆ ಐಡೆಂಟಿಫೈ ಆಯಿತು ಆ ಒಂದು ಅಪ್ಡೇಟು. ಸೊ ಅದಕ್ಕೋಸ್ಕರ ನಿಮಗೂ ಕೂಡ ತಿಳಿಸ್ಕೊಡೋಣ ಅಂತ ಈ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಈ ಒಂದು ವೀಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಈ ಒಂದು ಅಪ್ಡೇಟ್ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಏನಪ್ಪ ಅಪ್ಡೇಟ್ ಅಂತಂದರೆ, ಇವಾಗ ನಾನು ನಿಮಗೆ ಲೈವಾಗಿ ತೋರಿಸ್ತಾ ಹೋಗ್ತೀನಿ. ನೀವಿಲ್ಲಿ ನೋಡ್ಬೋದು, ನಂದು 2ನೇ ಚಾನಲ್ ಓಪನ್ ಮಾಡಿದ್ದೀನಿ, ಲಕ್ಕೇಶ್ ವ್ಲಾಗ್ಸ್ ಅಂತ. ನಿಮ್ಗೆ ಗೊತ್ತಿರೋದೇ ನಂದು ಇನ್ನೊಂದು ಚಾನಲ್ ಇದೆ, ಲಕ್ಕೇಶ್ ವ್ಲಾಗ್ಸ್ ಅಂತ. ಈ ಒಂದು ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ. ಇದರಲ್ಲಿ ಮೋಟಿವೇಶ್ನಲ್ ವೀಡಿಯೋ, ಕವರ್ ಸಾಂಗ್ಸ್ನೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಓಕೆನಾ? ಇವಾಗ ಅಪ್ಡೇಟ್ ನೋಡೋಣ. ನಾನು ಇಲ್ಲಿ ಯಾವುದಾದ್ರೂ ಒಂದು ವೀಡಿಯೋ ಓಪನ್ ಮಾಡ್ತೀನಿ. ಓಕೆನಾ? ಇವಾಗ ನೆನ್ನೆ ಅಪ್ಲೋಡ್ ಮಾಡಿದಂಥ 3 ದಿನದ ಹಿಂದೆ ಅಪ್ಲೋಡ್ ಮಾಡಿದಂಥ ವೀಡಿಯೋ ಓಪನ್ ಮಾಡ್ತಾಯಿದ್ದೀನಿ. ಓಕೆ, ಈ ವಿಡಿಯೋ ಓಪನ್ ಮಾಡಿದೆ. ಸೊ ಹಂಗೆ ಕೆಳಗಡೆ ಬರ್ತೀನಿ ಕಮೆಂಟ್ಸ್ಗೆ. ನೀವಿಲ್ಲಿ ನೋಡ್ಬೋದು, ಕಮೆಂಟ್ಸ್ಗಳು ತುಂಬ ಜನ ಕಮೆಂಟ್ಸ್ಗಳನ್ನ ಮಾಡಿದ್ದಾರೆ. ಸೊ ಯಾರ್ದಾದ್ರೂ ಒಬ್ಬರು ಕಮೆಂಟ್ ತಗೊಳ್ಳೋಣ. ಓಕೆ, ಧನುಷ್ ಶೆಟ್ಟಿ ನೀವಿಲ್ಲಿ ನೋಡ್ಬೋದು, ಒಂದು ಕಮೆಂಟ್ ಮಾಡಿದ್ದಾರೆ. ಅಲ್ಲಿ ಏನೇನು ಆಪ್ಷನ್ ಇದೆ, ಒಂದು ಲೈಕ್ ಬಟನ್ ಒಂದು ಆಪ್ಷನ್ ಇದೆ, ಆಮೇಲೆ ಒಂದು ಡಿಸ್ಲೈಕ್ ಬಟನ್ ಆಪ್ಷನ್ ಇದೆ, ಕಮೆಂಟ್ ನಾನು ರಿಪ್ಲೈ ಮಾಡೋದಕ್ಕೊಂದು ಆಪ್ಷನ್ ಇದೆ, ಅದನ್ನು ಬಿಟ್ಟರೆ ಒಂದು ಆರ್ಟ್ ಕೊಡೋದಕ್ಕೊಂದು ಆಪ್ಷನ್ ಇದೆ. ಸೊ ಅದ್ರ ಜೊತೆಗೆ ಅವರ ಒಂದು ಚಾನಲ್ ಲೋಗೋ ಇದೆ, ಅವ್ರ ಚಾನಲ್ ಹೆಸರಿದೆ. ಮುಂಚೆ ಎಲ್ಲ ನಾವು ಅವ್ರ ಚಾನಲ್ ಲೋಗೋ ಮೇಲೆ ಅವರ ಒಂದು ಚಾನಲ್ ಫೋಟೋ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಅವ್ರ ಚಾನಲ್ ಓಪನ್ ಆಗ್ತಿತ್ತು. ಅವ್ರು ಏನೇನು ವೀಡಿಯೋಗಳು ಅಪ್ಲೋಡ್ ಮಾಡಿದ್ದಾರೆ, ಎಷ್ಟು ಜನ ಸಬ್ಸ್ಕ್ರೈಬರ್ಸ್, ಪ್ರತಿಯೊಂದನ್ನು ಕೂಡ ಓಪನ್ ಆಗಿಬಿಡ್ತಿತ್ತು. ಬಟ್ ಇವಾಗ ಕ್ಲಿಕ್ ಮಾಡಿದ್ರೆ ಏನು ಓಪನ್ ಆಗುತ್ತೆ ಅಂತಂದರೆ, ನೀವು ನೋಡಿಬೇಕಾದ್ರೆ ನಾನು ಕ್ಲಿಕ್ ಮಾಡ್ತೀನಿ ಧನುಷ್ ಶೆಟ್ಟಿ ಚಾನಲ್ ಮೇಲೆ. ನೋಡಿ, ಸಮಥಿಂಗ್ ಡಿಫ್ರೆಂಟ್ ಅಲ್ವಾ? ಈ ಥರ ಓಪನ್ ಆಗ್ತಿದ್ದ ಮುಂಚೆ ಇಲ್ಲ. ನೀವು ನೋಡ್ಬೋದು, ಅವರ ಒಂದು ಹಿಸ್ಟ್ರಿನೇ ತೋರಿಸ್ತಾ ಇದೆ ನಮಗಿಲ್ಲಿ. ಧನುಷ್ ಶೆಟ್ಟಿ ಜಾಯ್ನ್ಡ್ 3 years ago ಅಂತ, 3 ವರ್ಷದ ಹಿಂದೆ ಅವರು ಜಾಯ್ನ್ ಆಗಿದ್ದಾರೆ ಯೂಟ್ಯೂಬ್ಗೆ. 49 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಓಕೆನಾ? ನೆಕ್ಸ್ಟು ಆನ್ ದಿಸ್ ಚಾನಲ್ ಅಂತ ಅಂದ್ಬಿಟ್ಟು ಒಂದು ಆಪ್ಷನ್ ತೋರಿಸ್ತಾ ಇದೆ. ಇದೇನಪ್ಪ ಈ ಒಂದು ಆಪ್ಷನ್ ಅಂತಂದರೆ, 24 ಕಮೆಂಟ್ಸ್ಗಳನ್ನ ಮಾಡಿದ್ದಾರೆ. ನನ್ನ ಒಂದು ಲಕ್ಕೇಶ್ ವ್ಲಾಗ್ಸ್ ಚಾನಲಲ್ಲಿ ಅವರು 24 ಟೋಟಲ್ ಕಮೆಂಟ್ಸ್ ಮಾಡಿರುವಂಥದ್ದು, ಎಲ್ಲ ವೀಡಿಯೋಗೂ ಸೇರಿಸಿ. ಅದನ್ನು ಕೂಡ ಇಷ್ಟನ್ನ ತೋರಿಸ್ತಾ ಇದೆ. ಒಂದು ಒಳ್ಳೆ ಅಪ್ಡೇಟ್ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ನಾನು ಎಷ್ಟು ಆರ್ಟ್ಗಳು ಕೊಟ್ಟಿದ್ದೀನಿ ಅಂತಲೂ ಕೂಡ ತೋರಿಸ್ತಾ ಇದೆ. ಅಬ್ಸರ್ವ್ ಮಾಡಿ, ನೋಡಿ ಅಲ್ಲಿ 17 ರಿಸೀವ್ಡ್ ಅಂತ ಕೊಡ್ತಾ ಇದ್ದಾರೆ. ಸೊ ಅಂತಂದರೆ ನಾನು 17 ಆರ್ಟ್ ಕೊಟ್ಟಿದ್ದೀನಿ ಅವ್ರಿಗೆ, ಅವರ ಒಂದು ಕಮೆಂಟ್ಸ್ಗಳಿಗೆ. ಸೊ ಒಂದು ಒಳ್ಳೆ ಅಪ್ಡೇಟ್, ನನಗೆ ಕೂಡ ತುಂಬ ಇಷ್ಟ ಆಯಿತು. ಆಮೇಲೆ ಏನೇನು ಕಮೆಂಟ್ಸ್ ಮಾಡಿದ್ದಾರೆ ರೀಸೆಂಟಾಗಿ ನನ್ನ ಒಂದು ವೀಡಿಯೋಸ್ಗಳು ಏನನ್ನೂ ಕೂಡ ತೋರಿಸ್ತದೆ ಇಲ್ಲಿ. ನೀವು ನೋಡ್ಬೋದು, ಒಂದು ವೀಡಿಯೋಗೆ ಲವ್ ಯು ಬ್ರೋ ಬಿಗ್ ಫ್ಯಾನ್ ವೆಲ್ಕಮ್ ಅಂತ ಕಳಿಸಿದ್ದಾರೆ. ನೆಕ್ಸ್ಟ್ ಇನ್ನೊಂದು ವೀಡಿಯೋಗೆ ಲವ್ ಯು ಬ್ರೋ ಬಿಗ್ ಫ್ಯಾನ್ ಅಂತಲೇ ಕಳಿಸಿದ್ದಾರೆ. ನೆಕ್ಸ್ಟ್ ಇನ್ನೊಂದು ವೀಡಿಯೋಗೆ ಹೀರೋ ವಿಲ್ ಬಿ ಆಲ್ವೇಸ್ ಹೀರೋ ಲವ್ ಯು ಬ್ರೋ ಬಿಗ್ ಫ್ಯಾನ್ ಅಂತ ಕಳಿಸಿದ್ದಾರೆ. ಓಕೆನಾ? ರೀಸೆಂಟಾಗಿ ಅವರು ನನ್ನ ಒಂದು ಚಾನಲಲ್ಲಿ ಏನೇನು ಕಮೆಂಟ್ಸ್ಗಳು ಮಾಡಿದ್ದಾರೆ ಅನ್ನೋದು ಕೂಡ ಇವಾಗ ತೋರಿಸುತ್ತೆ, ಅವರ ಒಂದು ಚಾನಲ್ ಲೋಗೋ ಮೇಲೆ ಕ್ಲಿಕ್ ಮಾಡಿಬಿಟ್ರೆ. ಓಕೆನಾ? ಸೊ ಈ ಥರ ಒಂದು ಅಪ್ಡೇಟ್ ಬಂದಿರುವಂಥದ್ದು ನನಗೆ ತುಂಬ ಇಷ್ಟ ಆಯಿತು. ಈ ಒಂದು ಅಪ್ಡೇಟು ನನಗೆ ತುಂಬ ಇಷ್ಟ ಆಯಿತು. ಸೊ ನಾನು ಸುಮ್ಮನೆ ವೀಡಿಯೋ ನೋಡ್ತಾ ಇರುವಂಥ ಸಮಯದಲ್ಲಿ ನಾನು ಯಾರ್ದೋ ಒಂದು ಚಾನಲ್ ಮೇಲೆ ಕ್ಲಿಕ್ ಮಾಡಿದೆ, ಈ ಥರ ಒಂದು ಆಪ್ಷನ್ ಬಂತು. ಅದಕ್ಕೋಸ್ಕರ ಈ ಒಂದು ಅಪ್ಡೇಟ್ನ ನಾನು ನಿಮಗೆ ತಿಳಿಸ್ಕೊಡೋಣ ಅಂತಲೇ ಈ ಒಂದು ವೀಡಿಯೋ ಮಾಡಿದ್ದು. ಓಕೆನಾ? ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್. ಜೈ ಹಿಂದ್, ಒಂದೇ ಮಾತರಂ.